ಈ ದೀರ್ಘಾವಧಿ ತಳಿಗಳು ಯಾವ ಟೈಮ್ಗೆ ಹಚ್ಕೋಬೇಕು, ಅದಕ್ಕೆ ಮಣ್ಣು ಹೆಂಗಿರಬೇಕು, ಹೆಂಗೆ ರೆಡಿ ಮಾಡಬೇಕು. ಮೊದಲೇ ನಿಮ್ಗೆ ಒಂದು ಪೈಲೆ ವೀಡಿಯೋದಾಗಂತೂ ಹೇಳೀನಿ. ಇವಕ್ಕೆ ದೀರ್ಘಾವಧಿ ಅಂದ್ರೆ ದಿವಸ ಹೆಚ್ಚು ಕೊಡ್ತೀರ, ಅದಕ್ಕೆ ತಿಪ್ಪೆ ಗೊಬ್ಬರ ಎಷ್ಟು ಹಾಕ್ಕೋಬೇಕು, ಎಷ್ಟಿಲ್ಲ, ಅಲ್ಪಾವಧಿಗೆ ಎಷ್ಟು ಹಾಕ್ಕೋಬೇಕು, ಮಿಡ್ಲೇಟ್ಗೆ ಎಷ್ಟು ಹಾಕ್ಕೋಬೇಕು, ಇವನ್ನೆಲ್ಲ ನಾವು ಒಂದು ವೀಡಿಯೋದಾಗ ಕೊಟ್ಟೇನೆ ನಿಮ್ಗೆ. ಈ ದೀರ್ಘಾವಧಿ ತಳಿ ಮತ್ತು ಮುಂದೆ ಸಾಲಿನ ಅಂತರ ಎಷ್ಟು ಇಟ್ಕೋಬೇಕು. ಭಾಳ ದಿವಸ ಇರುವಂಥ ಕಬ್ಬುಗಳಿಗೆ ಜಾಗ ಹೆಚ್ಚು ಕೊಡಬೇಕು ನಾವು. ಯಾಕಂದರೆ ಅದು ಮರಿ ಸಂಖ್ಯೆನೂ ಹೆಚ್ಚಾಗ್ತಿರ್ತಾವೆ ಮತ್ತು ದಿವಸ ಹೆಚ್ಚು ಕೊಡೋದ್ರಿಂದ ಸ್ಪೇಸ್ ಹೆಚ್ಚು ಇರೋದ್ರಿಂದ ಅವು ಬದುಕಕ್ಕೆ ಅಂದ್ರೆ ಲಾಂಗ್ ಟರ್ಮ್ ಹೋಗಿರ್ತಾವಲ್ಲ ಅವಕ್ಕೆ ಪೇಸ್ ಹೆಚ್ಚಬೇಕು. ಮುಂದೆ ಏನಂತ ಮಧ್ಯಮಾವಧಿ ಏನಂತ ಒಂದು ಇವಕ್ಕೂ ಅಲ್ಪಾವಧಿ ಮತ್ತು ದೀರ್ಘಾವಧಿ ಎರಡಕ್ಕೂ ನಡುವೆ ಇರಬೇಕು. ಮುಂದೆ ಏನಂತ ಅಲ್ಪಾವಧಿ ಏನಂತ ತೋಡೆ ದಿವಸ ಇದು ಮಾಡೋದಿರ್ತೈತಿ. ಸಾಲಿನ ಅಂತರ ಕಡಿಮೆ ಇಟ್ಕೊಂಡ್ರೂ ನಡಿತೈತಿ. ಒಂದನೇದು ಏನೈತಿ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಇರ್ತಲ್ಲ ಭೂಮಿಗೆ ಅದ್ರ ಮೇಲೆ ಒಂದು ಡಿಪೆಂಡ್ ಆಗ್ತೈತಿ. ಅದು ಅಂದ್ರೆ ಅಲ್ಲಿ ನಿಮ್ಮಲ್ಲಿ ಎಷ್ಟು ಅವು ಮರಿ ಸಂಖ್ಯೆ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರ್ತಿಲ್ಲೋ ಅಷ್ಟು ಜಾಸ್ತಿ ನಿಮ್ಮ ಮರಿ ಸಂಖ್ಯೆ ಬರ್ತಿರ್ತಾವೆ. ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇರ್ತಿಲ್ಲೋ ಮರಿ ಸಂಖ್ಯೆ ಕಡಿಮೆ ಬರೋರ್ತಾವೆ. ಹಿಂಗಾಗಿ ಏನಂತ ಯಾರ್ಯಾರು ಆರ್ಗ್ಯಾನಿಕ್ ಕಾರ್ಬನ್ ಒಬ್ಬರು ಇದ್ದವ್ರು ಇರ್ತಾರೋ ಅವರು 5 ಫೂಟ್ ಬಿಟ್ಟರು 6 ಫೂಟ್ ಬಿಟ್ಟರು ನಾವು ಬಿಟ್ಟರೆ ನಾವು ಅವ್ರಂಗೆ ಇಳುವರಿ ತೊಗೋಬೇಕಂತ ಅಷ್ಟೇನು ವಿಚಾರ ಮಾಡ್ತಿರ್ತಿರಲ್ಲ. ಅದಂತ್ರಿಗೆ ಅದು ಆಗಂಗಿಲ್ಲ. ಅದು ನಿಮ್ಗೆ ಯಾಕಂತ ಕೇಳಿದ್ರೆ ನಿಮ್ಮ ಮನ್ಯಾಗ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇತ್ತಿಲ್ಲೋ ಅದಂತೂ ಕೆಲಸ ಆಗಂಗಿಲ್ಲ. ಒಂದೇದು ಏನೈತಿ ನೀವು ನಿಮ್ಗೆ ಬೇಸಿಕ್ ಹೇಳ್ಬೇಕಂದ್ರೆ ದೀರ್ಘಾವಧಿ ತಳಿಗಳಿಗೆ ಏನೈತಿ 4.5ರಿಂದ 5 ಫೂಟ್ ಸಾಲು ಇರ್ಬೇಕು. 4 ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇತ್ತಿಲ್ಲೋ 4.5 ಇಟ್ಕೋರಿ, ಆರ್ಗ್ಯಾನಿಕ್ ಕಾರ್ಬನ್ ಚಲೋ ಇತ್ತಿಲ್ಲೋ 5 ಫೂಟ್ ಇಟ್ಕೋರಿ. ಮತ್ತು ಮಿಡ್ಲೇಟ್ ಮಧ್ಯಮಾವಧಿ ತಳಿ ಅಂದರೆ ಇವನ್ನ ಯಾವ ಟೈಮ್ ಇದನ್ನು ಅಂದ್ರೆ ಈಗ ದೀರ್ಘಾವಧಿ ತಳಿಗಳು ಈ ಜೂನ್ ಮಧ್ಯಂತರ ಹಿಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ನೀವು ಇಲ್ಲಿ ತನಕ ಆಗಸ್ಟ್ ತನಕ ಮಿಡ್ಲೇಟ್ ಇದ್ದಿದ್ದು ಆಗಸ್ಟದಿಂದ ಮುಂದೆ ತೊಗೊಂಡು ಹೋಗೋದು. ಯಾವಾಗ ನಿಮ್ಮ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಈ ಟೈಮ್ ತನಕ ನೀವು ತೊಗೋಬೋದು. ಇದಕ್ಕೇಂತಿ 4.5 ಬಿಟ್ರೂ ನಿಮ್ಗೆ ಅಡ್ಡಿ ಇಲ್ಲ. ಮುಂದೆ ಏನಂತ ಅದ್ರ ಮುಂದೆ ಏನು ಬರ್ತಾವಲ್ಲ ನವಂಬರ್ ಡಿಸೆಂಬರ್ ಜನವರಿ ಇವು ಏನೈತಿಲೆ ನೀವು 3.5 ಇಟ್ಕೋರಿ ಅಥವಾ 4 ಫೂಟ್ ಇಟ್ಕೋರಿ ಲಾಸ್ಟ್. ಅದಕ್ಕಿಂತ ಮುಂದೆ ಹೋಗೋಕೆ ಹೋಗಬೇಡ್ರಿ. ಇದಂತೂ ಮೇನ್ ಪಾಯಿಂಟ್ ಇದನ್ನು ತಿಳ್ಕೊದು ನೋಡ್ರಿ. ಇನ್ನೊಂದು ದೀರ್ಘಾವಧಿ ತಳಿಗಳ್ರಿ ಅಂದ್ರೆ ಇದರ ಗ್ರ್ಯಾಂಡ್ ಗ್ರೋತ್ 12 ತಿಂಗಳು ಇರ್ತೈತಿ. ಮತ್ತು ಮಧ್ಯಮಾವಧಿ ತಳಿಗಳು ಏನದಾವಲ್ಲ ಇದ್ರದ್ದು ಏನೈತಿ ಗ್ರ್ಯಾಂಡ್ ಗ್ರೋತ್ 10 ತಿಂಗಳು ಇರ್ತೈತಿ. ಅಲ್ಪಾವಧಿ ತಳಿಗಳು ಇವೆ ಅಂತಾವಲ್ಲ ಇದ್ರ ಗ್ರ್ಯಾಂಡ್ ಗ್ರೋತ್ 8 ತಿಂಗಳು ಇರ್ತೈತಿ. ಅಂದರೆ ಈ ಗ್ರ್ಯಾಂಡ್ ಗ್ರೋತನ್ನು ಯಾಕೆ ನಾವು ವಿಚಾರ ಮಾಡ್ಬೇಕಂದ್ರೆ ಇಲ್ಲಿ ನೀವು ಅದಕ್ಕೆ ಆಹಾರ ಏನು ಬೇಕಾದ್ರೆ ಕೊಡೋಕೆ ನಿಮ್ಗೆ ಅನುಕೂಲ ಇರ್ತೈತಿ. ಗ್ರ್ಯಾಂಡ್ ಗ್ರೋತ್ ಜಾಸ್ತಿ 12 ತಿಂಗಳೈತೆ ಅಂದ್ರೆ ನೀವು 12 ತಿಂಗಳು ಸಹಿತ ನೀವು ಗೊಬ್ಬರ ಹಾಕೋಬೋದು. 12 ತಿಂಗಳ ಮುಂದೆ ಏನಂತ ಅದ್ರ ಇಮ್ಯುನಿಟಿ ಕಳ್ಕೊತ ಹೋಗ್ತಿರ್ತೈತಿ. ಇದು ಯಾವುದು ದೀರ್ಘಾವಧಿ ತಳಿ. ಮಧ್ಯಮಾವಧಿ ತಳಿ ಏನಂತ ಇದು 10 ತಿಂಗಳು ಗ್ರ್ಯಾಂಡ್ ಗ್ರೋತ್. ಇದು 10 ತಿಂಗಳ ತನಕ ನೀವು ಬೇಕಾದಷ್ಟು ಗೊಬ್ಬರ ಕೊಡ್ಕೋತ ಹೋಗ್ಬೋದು. 10 ತಿಂಗಳು ಆದ್ರಿಂದ ಅದು ಪಾಯಿಂಟ್ ಕಳ್ಕೊತ ಹೋಗ್ತೈತಿ, ಸ್ಲೋ ಮಾಡ್ಕೊತ ಹೋಗಿಬಿಡೋದು ಮುಂದೆ. ಅಲ್ಪಾವಧಿ ಇವು ಏನದಾವಲ್ಲ ಇವು 8 ತಿಂಗಳು ನೀವು ಇದೇ ಮೇನ್ ನೋಡೋದೇ ಇದಾನೆ ಅಂದರೆ ಎದಕ್ಕೆ ಅದು ಅಲ್ಪಾವಧಿ ಇರ್ತಾರೋ, ಎದಕ್ಕೆ ದೀರ್ಘಾವಧಿ ಇರ್ತಾರೋ, ಎದಕ್ಕೆ ಮಧ್ಯಮಾವಧಿ ಇರ್ತಾರೋ ನೀವು ಏನಂತ ಇವನು ಕರೆಕ್ಟಾಗಿ ನೀವು ಮೊದಲು ತಿಳ್ಕೊಬೇಕು ಇದನ್ನು. ಮತ್ತು ಮುಂದೆ ಏನೈತಿರಲ್ಲ ಇದು ದೀರ್ಘಾವಧಿ ಎದಕ್ಕೆ ಇದು ಮಾಡ್ತಾರಂದ್ರೆ ಈಗ ನೀವು ಕಬ್ಬ ನಾಟಿ ಮಾಡಿ ನೀವು 100 ಟನ್ ಹೋಗೋದು 120 ಹೋಗೋದು ಒಟ್ಟು 100 ಟನ್ ರೀಚ್ ಮಾಡೋರು ಯಾರ್ದಾರಲ್ಲ ಇವ್ರು ಏನಂತ ದೀರ್ಘಾವಧಿ ಮಧ್ಯಮಾವಧಿ ತಳಿ ತೊಗೊಂಡು ಹೋಗ್ತಿರ್ತಾರೆ. ಮಧ್ಯಮಾವಧಿ ಅಂದ್ರೆ ಈ ಕಡೆ ಅಲ್ಪಾವಧಿನೂ ಅಲ್ಲ, ಈ ಕಡೆ ದೀರ್ಘಾವಧಿನೂ ಅಲ್ಲ, ಮಿಡ್ಲ್ ಇರ್ತೈತಿ. ಅದು ಹೆಚ್ಚು ಕಡಿಮೆ ನಯಾಮಯ 80 ಟನ್ 90 ಟನ್ ಒಟ್ಟು ಫೈನಲ್ ಅಂದ್ರೆ 100 ಟನ್. ದೀರ್ಘಾವಧಿ ಇವು ಅಂದವ್ರಲ್ಲ ಇವು 100 ಟನ್ ಮೇಲೆ ಹೋಗ್ತಾವೆ. ಅಂದ್ರೆ ಭಾಳ ದಿವ್ಸಕ್ಕೆ ಉಳ್ಕೊತಿರ್ತಾವೆ ಭೂಮಿ ಮೇಲೆ. ಮುಂದೆ ಇವು ಅಲ್ಪಾವಧಿ ಅಂದಲ್ಲ ದೌಡ್ ಗಣಿಕೆ ಹಾಕ್ತಾವೆ. ದೌಡ್ ಆಯುಸ್ ಮುಗಿಸ್ಕೊಂಡು ಹೋಗಿರ್ತಾವೆ. ಇವನೇನೈತಿ 1 ವರ್ಷದ ಕಬ್ಬ ಮಾಡ್ಕೊಂಡು ಮುಗಿಸಿಬಿಡೋದಿರ್ತಾರೆ. ಅದ್ರ ಮುಂದೆ ಹೋಗಿ ನೀವು ಎಲ್ಲೇರಿ ನೀವು ಈಗ ನೀವು ಈಗ ಅಡಸಾಲಿ ಮಾಡ್ತಂತ ನೀವು ಅಲ್ಪಾವಧಿ ಹೆಚ್ಚಕ್ಕೆ ಹೋದಿರ್ತೀವಿ ಅದ್ರ ಬೆಳವಣಿಗೆ ಬಂದು ಸ್ಟಾಪ್ ಆಗಿ ಅಲ್ಲೇ ಕೂತ್ಬಿಡ್ತಾವೆ ನೆಕ್ಸ್ಟ್. ಇದು ಭಾಳ ನಮಗೆ ಮೊದಲು ಮೇನ್ ಗೊತ್ತಿರಬೇಕು. ಅದಕ್ಕೆ ಏನೇನಿಲ್ಲ ನೀವು ಕಬ್ಬ ನಾಟಿ ಮಾಡೋ ಹೊತ್ನ್ಯಾಗ ಭಾಳ ಮೇನ್ ಪಾಯಿಂಟ್ ಇದೆ ಇರ್ತೈತಿ. ಇದು ಇಳುವರಿ ಮೇಲೆ ಮೊದಲು ಮೇನ್ ಕಾರಣ ಇದೆ. ನಾವು ಅಡಸಾಲಿ ಮಾಡ್ತಂತಂದು ಹೋಗಿ ನೀವು ಅಲ್ಪಾವಧಿ ತೊಗೊಂಡು ಕೂತಿರಲ್ವ ಏನಕ್ಕೈತಿ ಇಲ್ಲಿ ಫೇಲ್ ಆಗ್ತೀರಿ. ಒಂದು ಮುಂದೆ ನಾವು ಎಕ್ಸಾಲಿ ಮಾಡ್ತಂತ ನಿಕ್ಷಿಂದ ನೀವು ದೀರ್ಘಾವಧಿ ತಳಿಗಳು ಅಲ್ಲಿ ತಂದು ನೀವು ಸೇರ್ಸ್ಕೊಂಡ್ರು ಅಲ್ಲಿ ಫೇಲ್ ಹಾಕ್ಯಾರಿ. ಯಾಕಂತ ಕೇಳಿ ಅದು ಬೆಳೆಯಾಕ ನಮ್ಮಲ್ಲಿ ಟೈಮ್ ತೊಗೋತೈತಿ 5 ತಿಂಗ್ಳುಗಟ್ಟಲೆ. ಇದು ನಿಮ್ಮ ಮುಂದೆ ಸಿಗೋದು 6-7 ತಿಂಗಳು ಅಟ್ಟು ಸಿಗೋಂಗಿಲ್ಲ. ಅದರೊಳಗೆ ಅಂದ್ರೆ ಒಂದು 3-4 ತಿಂಗಳು ಅಷ್ಟೇ ನೀವು ಮುಂದೆ ಗೊಬ್ಬರ ಇದು ಮಾಡೋರು. ಅದೇ ಏನಾಕೈತಿ ಗೊತ್ತೇನು ನೀವು ಕಬ್ಬ ಕಟಾವು ಮಾಡೋದಕ್ಕೆ ಗೊಬ್ಬರ ಹಾಕೋತ ಹೋಗೋದಕ್ಕೈತೆ. ಅದಕ್ಕೆ ಆಯ್ತು ಅದು ಉಪಯೋಗ ಬರೋಂಗಿಲ್ಲ, ಅಲ್ಲಿ ಫೇಲ್ ಆಗ್ತಿರೋದ್ರಾಗ. ಮಧ್ಯಮಾವಧಿ ಅಂದ್ರೆ ಏನೋ
ಈ ಕಡೆ ಬೇಡ ನಡುಗಿರಲಿ, ಏನೋ ಒಂದು ಸ್ವಲ್ಪ ಸ್ವಲ್ಪ ತಪ್ಪಿರೂ ನಡೀತಿರ್ತೈತಿ. ಹಿಂಗಾಗಿ ಏನೈತಿಲ್ಲ, ನೀವು ಅಲ್ಪಾವಧಿ ಮಧ್ಯಮಾವಧಿ ಅಂತ ಅದನ್ನ ಹೆಚ್ಚು ಆಯ್ಕೆ ಮಾಡ್ತಿರ್ತಾರೆ ಎಲ್ಲರೂ. ಮಧ್ಯಮಾವಧಿ ಆಯ್ಕೆ ಮಾಡ್ಕೊ ಚಲೋ ಅದಂದ್ರೆ ಅದು ಏನು ಎಫೆಕ್ಟ್ ಇದನ್ನಾಗಲ್ಲ, ಎರಡು ಕಡೆ ಮಿಡ್ಲ್ ಇರ್ತೈತಿ. ಹಂಗಾಗಿ ಅದಕ್ಕೆ ಮಿಡ್ಲೇಟ್ ಹತ್ತಿರ್ತಾರೆ. ಹಿಂಗಾಗಿ ಅದನ್ನು ಆಯ್ಕೆ ಮಾಡ್ಕೋದು ಒಂದೇ ಚಲೋ. ಅಲ್ಪಾವಧಿ ತಳಿ ತೊಗೊಂಡು ಕಿಶನ್ ನಾವು 100 ಟನ್ ಹೊಕ್ಕನಂದ್ರೆ ಅದನ್ನ ತಲೆಯನ್ನು ತೆಗೀರಿ, ಅದು ಒಟ್ಟೆ ಹೋಗಂಗಿಲ್ಲ. ನೀವು ಬೇಕಾದಷ್ಟು ದೌಡ್ ಹಚ್ಚಿರಿ, ಅದು ಒಟ್ಟೆ ಆಗಕ್ಕೆ ಸಾಧ್ಯನೇ ಇಲ್ಲ. ದೀರ್ಘಾವಧಿ ತೊಗೋರಿ ನಡಿತೈತಿ, ಮಿಡ್ಲೇಟ್ ತೊಗೋರಿ ನಡಿತೈತಿ. ಅವು ಹೋಗ್ಬೋದು, 100 ಟನ್ ಅಂತೂ ರೀಚ್ ಆಗ್ತಾವೆ. ಅದಕ್ಕೆ ನಾವು ಭೂಮಿ ಶುದ್ಧತೆ ಮೇಲೆ ಡಿಪೆಂಡ್ ಆಗ್ತೈತಿ, ತಳಗೆ ಏನೇನು ಕೊಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಹಿಂಗೈತಿ. ಹೆಚ್ಚು ಕಡಿಮೆ ಅಂದ್ರೆ ಲಾಂಗ್ ಟರ್ಮ್ ಗೊಬ್ಬರ ತೊಗೊಳಂಗಿರ್ತಾವೆ. ಆಯುಷ್ಯ ಹೆಚ್ಚಿರ್ತೈತಿ ಅದರದ್ದು. ಅಂದ್ರೆ ಅವಧಿ ಅದು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಹಿಂಗೆ ಹೆಂಗಂದ್ರೆ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ, ಅಲ್ಪಾವಧಿ ಒಂದು 60% ಅದರದ್ದು ಆಯುಷ್ಯ ಇದ್ರೆ, ಮಧ್ಯಮಾವಧಿಗಿಂತ 80% ಇರ್ತೈತಿ, ದೀರ್ಘಾವಧಿಗೆ 100% ಇರ್ತೈತಲ್ಲ. ಆ ರೀತಿ ಇವನು ಮೊದಲು ಭಾಳ ತಿಳ್ಕೊಬೇಕಾಗಿರ್ತಂದ್ರೆ ಇದ್ರ ಬದಲು ಇನ್ನು ತಿಳ್ಕೋಬೇಕು. ಆಮೇಲೆ ನಾವು ರಾಸಾಯನಿಕ ಹಾಕ್ಬೇಕಾರೆ ಅದಕ್ಕೆ ತಳಗ ಆರ್ಗ್ಯಾನಿಕ್ ಬೆಡ್ ಇರಬೇಕು. ಇಂಥರ ಮಿತವಾಗಿ ಹೆಂಗೆ ನೀರು ಕೊಡಬೇಕು ವಾತಾವರಣಕ್ಕೆ, ಅದಕ್ಕೆ ಇವೆಲ್ಲ ನಿಮ್ಗೆ ಇಳುವರಿ ಮೇಲೆ ಮೇನ್ ಕಾರಣ ಆಗ್ತಾವೆ. ಇದ್ರ ಬದಲು ಭಾಳ ತಿಳ್ಕೊಬೇಕು. ಅದೇನಂತ ಮೊನ್ನೆ ನಾನು ನಿಮಗೆ ಒಂದು ವಿಡಿಯೋದಾಗ ಕೊಟ್ಟಿನಿರಲಿಲ್ಲ, ಬೆಳೆ ಮನದಾಳ ಮಾತು ತಿಳ್ಕೊಬೇಕತ್ತಂದ. ಆ ರೀತಿ ಇದನ್ನು ನಾವು ಅದನ್ನು ತಿಳ್ಕೊಬೇಕೈತಿ. ನಾವು ನಮ್ಮಲ್ಲಿ ಗೊತ್ತಿರ್ತೈತಿ, ನಮ್ಮಲ್ಲಿ ಹೆಂಗೆ ದಿವಸ ಏನು ಕ್ರಿಯೆ ಇರ್ತೈತಿಲ್ಲ ಅದ ಇಲ್ಲಿ ನಡೀತಿರ್ತೈತಿ. ಅದ್ರ ಮೇಲೆ ನಾವು ಹೋಗೋದು. ಈ ರೀತಿ ನಾವು ತಿಳ್ಕೊಂಡು ನಾವು ಮಾಡಿದ್ರೆ ನಮಗೇನಾಕೈತಿ, ನಾವು ಉತ್ತಮ ಇಳುವರಿ ತೊಗೊಳಕ್ಕೆ ಸಾಧ್ಯ ಆಕೈತಿ. ಹಿಂಗಾಗಿ ಏನೈತಿರಲ್ಲ, ಈ ರೀತಿ ಮಾಡ್ಕೋರಿ ಅಂತ. ಮತ್ತು ನೀವು ಮತ್ತೆ ವಿಷಯ ಇಟ್ಕೊಂಡ್ಕಿಸಿದ ಮತ್ತೊಂದು ನಾವು ಒಂದು ವಿಡಿಯೋ ತೊಗೊಂಡು ಬರ್ತಾನೆ. ಅಲ್ಲಿ ತನಕ ನೋಡ್ಕೋತೀರಿ. ನಮಸ್ಕಾರ.